ನಮಸ್ಕಾರ ರೀ. ನನಗೆ ಇನ್ನೂ ಭಾಳ ಚಂದ ನೆನಪೈತಿ. ನಾವು ಸಣ್ಣವರಿದ್ದಾಗ ನಮ್ಮ ಅವ್ವಗಳು, ದೊಡ್ಡಮ್ಮಗಳು, ಆಜು ಬಾಜುಕಿನ ಮನ್ಯಾಗಿನ ಆಂಟಿಗಳು ಏನಾರೇ ಒಂದು ಹೊಸ ಸಾಮಾನು ತಂದರು ಅಂತಂದ್ರೆ ಸಂಜೆ ಮುಂದೆ ಕಟ್ಟಿ ಕುಂತು ಓಣ್ಯಾಗಿನ ಎಲ್ಲ ಹೆಣ್ಮಕ್ಳಿಗೆ ತೋರಿಸ್ತಿದ್ರು. ಅದ್ರ ರೇಟ್ ಬಗ್ಗೆ ಚರ್ಚೆ ಮಾಡ್ತಿದ್ರು, ಅದ್ರ ಕ್ವಾಲಿಟಿ ಬಗ್ಗೆ ಮಾತಾಡ್ತಿದ್ರು. ಈಗ ಆಜು ಬಾಜು ಮನೆಯವ್ರು ಯಾರು ಅಂತ ಗೊತ್ತು ಸಹಿತ ಇರದಂತಹ ದಿನಮಾನದೊಳಗೆ ನಾವದೀವಿ. ಇರಲಿ, ಆದರೂ ನಾವು ಸೋಷಿಯಲ್ ಲೈಫನ್ನು ಲೀಡ್ ಮಾಡ್ತೀವಿ, ಒಂದಿಷ್ಟು ಜನರನ್ನು ಮಾತಾಡಿಸ್ತೀವಿ, ಒಂದು ಪರಿಚಯದ ನಗೆಯನ್ನಾದರೂ ಬೀರ್ತೀವಿ. ನಮ್ಮ ಮಕ್ಕಳಿಗೂ ಈ ಸಂಸ್ಕೃತಿಯನ್ನು ಮುಂದುವರ್ಸ್ಕೊಂಡು ಹೋಗೋ ಜವಾಬ್ದಾರಿನೂ ನಮ್ಮದೇ ಐತಿ ಅಂತ ಅನ್ನಿಸ್ತದೆ ನನಗೆ. ಸೀರೆ ಮೇಲೆ ಪ್ರೀತಿ ಇದ್ದವರು ಸೀರೆ ತೋರಿಸ್ತಾರೆ, ಒಡವೆ ಮೇಲೆ ಪ್ರೀತಿ ಇದ್ದವರು ಒಡವೆ ತೋರಿಸ್ತಾರೆ. ನಿಮ್ಮಂಥವ್ರು ಪುಸ್ತಕದ ಮೇಲೆ ಪ್ರೀತಿ ಇದ್ದವರು ನಾವು ಪುಸ್ತಕಗಳನ್ನೇ ತೋರಿಸ್ಬೇಕಲ್ರಿ. ಎಸ್, ನಾನು ಇವತ್ತು ನಾನು ಇತ್ತೀಚೆಗೆ ಕೊಂಡಂಥ ಪುಸ್ತಕಗಳನ್ನು ಯಾವುವು ಅನ್ನೋದನ್ನು ನಿಮ್ಮ ಜೊತೆ ಹಂಚ್ಕೋತೀನಿ. ನಮ್ಮದು ವಿಜಯಪುರ ಜಿಲ್ಲೆ, ಸಿಂದಗಿ ತಾಲೂಕು. ಮೊನ್ನೆ ನಮ್ಮ ವಿಜಯಪುರ ಜಿಲ್ಲಾ 2ನೇ ಕನ್ನಡ ಸಾಹಿತ್ಯ ಸಮ್ಮೇಳನ ನಮ್ಮ ಸಿಂದಗಿ ಒಳಗೆ ನಡೀತು. ಮತ್ತು ನಾನು ಹೋಗಲೇಬೇಕಲ್ಲ. 2 ದಿವಸ ಇತ್ತು. ಆದ್ರೆ ಒಂದಿಷ್ಟು ಬೇಜಾರು ಆಯಿತು, ಒಂದು ಸ್ವಲ್ಪ ಖುಷಿನೂ ಆಯಿತು. ಎಲ್ಲ ಸರ್ಕಲ್ಗಳನ್ನು ಕನ್ನಡಾಂಬೆಯ ಧ್ವಜದಿಂದ ಅಲಂಕಾರ ಮಾಡಿದರು. ರಸ್ತೆ ಬದಿಗೆ ಎಲ್ಲ ಧ್ವಜಗಳನ್ನು ಹಾಕಿದ್ರು, ದೊಡ್ಡ ಪೆಂಡಾಲ್ ಹಾಕಿದ್ರು, ಊಟದ ವ್ಯವಸ್ಥೆ ಇಟ್ಟಿದ್ರಂತ ನಾನು ನೋಡಲಿಲ್ಲ. ಆದ್ರೆ ಊಟಕ್ಕೆ ಬಂದ ಜನ ಅಲ್ಲಿನ ಫಂಕ್ಷನ್ ನಡೆದಲ್ಲಿ ಕೂಡಲಿಕ್ಕೆ ಯಾರೂ ಇದ್ದಿದ್ದಿಲ್ಲ. ಬಹುಶಃ ಸಾಹಿತ್ಯ ಸಮ್ಮೇಳನ ನಡೀಲಿಕ್ಕತ್ತದ ಅನ್ನೋ ಪ್ರಚಾರ ಮತ್ತಷ್ಟು ಮಾಡಬೇಕಾಗಿತ್ತೋ ಏನೋ, ಅಥವಾ ಜನರಿಗೆ ಸಾಹಿತ್ಯದ ಮೇಲೆ ಆಸಕ್ತಿ ಅಷ್ಟಾಗಿ ಉಳಿದಿಲ್ಲ ಏನೋ, ನನಗೆ ಗೊತ್ತಿಲ್ಲ. ಅದು ಓದುಗರೆ ಹಬ್ಬಿಸ್ಬೇಕು. ಆಮೇಲೆ ಆಯೋಜಕರು ಒಂದಿಷ್ಟು ಪ್ಲ್ಯಾನ್ ಮಾಡಿಕೊಂಡು ಪ್ರಚಾರ ಮಾಡಿಕೊಂಡು ಎಲ್ಲರಿಗೂ ಕಾರ್ಡ್ಗಳನ್ನು ತಲುಪಿಸಿ ಕಾರ್ಯಕ್ರಮಕ್ಕೆ ಬರ್ರಿ ಅಂಥೇಳಿ ಪ್ರೋತ್ಸಾಹ ಮಾಡುವಂಗೆ ಮಾಡಬೇಕಾಗಿತ್ತು ಅಂತ ಅನ್ನಿಸ್ತದೆ. ಇರಲಿ, ಅಲ್ಲಿ 2-3 ಬುಕ್ ಸ್ಟಾಲ್ ಬಂದಿದ್ವು. ಅದ್ರಾಗ ಜಿಲ್ಲಾ ಸಾಹಿತ್ಯ ಸಮ್ಮೇಳನ ಇದ್ರೂ 3 ಪುಸ್ತಕ ಮಳಿಗೆಗಳು ಅಂತ ನನ್ನ ಮನಸ್ಸಿಗೆ ಒಂದು ಸ್ವಲ್ಪ ಬೇಜಾರಾಯಿತು. ಆ 3 ಪುಸ್ತಕ ಮಳಿಗೆಗಳೊಳಗೆ ನಾನು ತನ್ನಂಥ ಆಲ್ಮೋಸ್ಟ್ ಎಲ್ಲ ನನ್ನ ಬಳಿ ಇರುವಂಥ ಪುಸ್ತಕಗಳೇ ಇದ್ವು. 3 ಸಣ್ಣ ಪುಸ್ತಕಗಳು ಯಾವುವು ಅಂತಂದ್ರೆ, ಈ ಧ್ಯಾನ ದರ್ಶನ ಪಾಸಿಟಿವ್ ಥಿಂಕಿಂಗ್, ಇದು ಸ್ಟೂಡೆಂಟ್ ಬುಕ್ ಕಂಪನಿ ಅವ್ರದ್ದು ವಿದ್ಯಾರ್ಥಿಗಳ ಮಾರ್ಗದರ್ಶಿ ಮಾಲಿಕೆ ಸಣ್ಣ ಪುಸ್ತಕ. ಆಮೇಲೆ ಒಂದು ಬದುಕಲು ಕಲಿಯಿರಿ, ಸ್ವಾಮಿ ಜಗದಾತ್ಮಾನಂದ ಅವ್ರದ್ದು. ಭಾಳಷ್ಟು ಜನ ಓದ್ರಿ, ಚಲೋ ಅದ ಅಂತ ಹೇಳ್ತಿದ್ರು. ಇನ್ನು ಓದ್ತೀನಿ, ಈಗ ಒಂದಿಷ್ಟು ಓದ್ಲಿಕ್ಕತ್ತೀನಿ. ಆಮೇಲೆ ಎಂದಿನಂತೆ ಹರಿವು ಬುಕ್ಸ್, ವೀರಲೋಕ, ಸಪ್ನ, ನವಕರ್ನಾಟಕ ಎಲ್ಲದರಿಂದ ಪುಸ್ತಕಗಳನ್ನು ತರಿಸ್ಕೋತಿದ್ದೆ. ಈ ಸಲ ಭಾಳ ಪುಸ್ತಕಗಳು ತರಿಸೋದು ಬೇಡ, ಮೊದಲು ಇದ್ದಿದ್ದನ್ನು ಓದಿ ಮುಗಿಸೋಣ ಮತ್ತು ತರಿಸೋಣ ಅಂಥೇಳಿ ಸ್ವಲ್ಪ ಪುಸ್ತಕಗಳು ನನಗಾಗಿ, ನನ್ನ ಮಗಳಿಗಾಗಿ ಸಪ್ನ ಆನ್ಲೈನ್ ಸ್ಟೋರಿಂದ ಯಾವ್ಯಾವ ತರಿಸೀನಿ ಅಂತಂದ್ರೆ, ಸುಧಾಮೂರ್ತಿ ಅಮ್ಮ ಅವರ ನೂನಿಯ ಸಾಹಸಗಳು. ಈಗಂತರೂ ನನ್ನ ಮಗಳಿಗೆ ಎಷ್ಟು ಕತೆ ಹೇಳಿದ್ರೂ ಕತೆಗಳು ನನಗೆ ಕಮ್ಮಿನೇ ಬೀಳಿಕತ್ತಾವ. ಅದಕ್ಕೆ ಎಷ್ಟು ಕತೆ ಓದಿದ್ರೂ ಕಮ್ಮಿನೇ ಅಂತ ಅನ್ಸಾಕತ್ತದ. ಇನ್ನು ಈ ಬಣ್ಣದ ಚಿತ್ರ, ಶಿಶುಗೀತೆಗಳದಾವ. ಇದಕ್ಕೆ ರಾಗ ಜೋಡಿಸಿ ಹಾಡಿ ಹೇಳಕ್ಕೆ ನನಗೆ ಬರೋದಿಲ್ಲ ಆಗ್ಯದ. ಆಕೆನೇ ತನ್ನದೇ ರಾಗ ಕಟ್ಕೊಂಡು ಏನೋ ಒಂದು ಕಲಿಸ್ತಾಳೆ. ಇನ್ನು ನನಗಾಗಿ ಕೊಂಡದ್ದು ಶಿವರಾಮ್ ಕಾರಂತವರ ಹಳ್ಳಿಯ 10 ಸಮಸ್ತರು ಓದಲಿಕ್ಕೆ ಆರಂಭ ಮಾಡೀನಿ. ಜಾತಿ ವ್ಯವಸ್ಥೆಯ ಕುರಿತು ಭಾಳ ಸೂಕ್ಷ್ಮವಾದ ಅವಲೋಕನ ಈ ಪುಸ್ತಕದೊಳಗೈತಿ. ಮೈಗಳ್ಳನ ದಿನಚರಿಯಿಂದ ವಿಶಾಲ ಸಾಗರಗಳು, ಬಾಳ್ವೆಯೇ ಬೆಳಕು, ಎಲ್ಲನೂ ಕಾರಂತಜ್ಜ ಅವರ ಪುಸ್ತಕಗಳೇ. ಓದಿ ಮುಂದಿನ ದಿನಗಳೊಳಗೆ ಹೆಂಗೆ ಅದಾವ ಅನ್ನೋದನ್ನು ತಿಳಿಸ್ತೀನಿ. ಆಮೇಲೆ ಫ್ಲಿಪ್ಕಾರ್ಟಿಂದ ಒಂದು ತರಿಸಿದ್ದು ಮೆಟಾಮಾರ್ಫೋಸಿಸ್, ವೆರ್ರಿ ಸಸ್ಪೆನ್ಸ್ ಥ್ರಿಲ್ಲರ್ ಸ್ಟೋರಿ ಅದ. ನನಗಿನ್ನ ಹೆಚ್ಚು ನನ್ನ ಗಂಡನಿಗೆ ಇಷ್ಟ ಆಗ್ಯದ. ಇಂಗ್ಲೀಷ್ ಭಾಷೆ ಒಳಗೆ ಇರೋದ್ರಿಂದ ಏನೋ, ಆಮೇಲೆ ಸಣ್ಣ ಪುಸ್ತಕ ಅದ, ಇಂಗ್ಲೀಷ್ನಾಗದ ಅನ್ನೋ ಕಾರಣಕ್ಕೆ ಅವರು ಓದ್ಲಿಕ್ಕೆ ಆರಂಭ ಮಾಡಿ ಆಲ್ರೆಡಿ ಮುಗಿಸ್ಬಿಟ್ರು. ನಾ ಇನ್ನೂ ಓದಾಕತ್ತೀನಿ ಸಾವಕಾಶ. ಇನ್ನು ಅಮೆಝಾನ್ ಒಳಗೆ ಮೊನ್ನೆ ಸೇಲ್ ನಡೆದಿತ್ತಲ್ಲ, ಆಗ ತರಿಸಿದಂಥ ಹಿಯರ್, ದೇರ್ ಆ್ಯಂಡ್ ಎವ್ರಿವೇರ್, ಸುಧಾಮೂರ್ತಿ ಅವರ ಬೆಸ್ಟ್ ಲವ್ಡ್ ಸ್ಟೋರೀಸ್. ಅಂದ್ರೆ ಭಾಳಷ್ಟು ಜನ ಇಷ್ಟಪಟ್ಟಂಥ ಕತೆಗಳ ಸಂಗ್ರಹ ಇದ್ರಾಗದ. ಅದು ಕೊಂಡು ತಂದಮೇಲೆ ನನಗೆ ಗೊತ್ತಾಯಿತು, ಇದರ ಒಳಗಿನ ಎಲ್ಲ ಕತೆಗಳನ್ನು ನಾನು ಬೇರೆ ಪುಸ್ತಕಗಳೊಳಗೆ ಓದಿನಿ ಆಲ್ಮೋಸ್ಟ್ ಅನ್ನೋದು. ಇರಲಿ, ಸುಧಾಮೂರ್ತಿ ಅಮ್ಮ ಅವರ ಪುಸ್ತಕಗಳನ್ನು ಓದಲಿಕ್ಕೆ ಆರಂಭ ಮಾಡಬೇಕು ಅಂದ್ಕೊಂಡವರು ಫಸ್ಟ್ ಪರ್ಚೇಸ್ ಮಾಡ್ಬೋದಾದಂಥ ಬೆಸ್ಟ್ ಬುಕ್ ಇದು.
ಎಲ್ಲ ಅವರ ಅದ್ಭುತವಾದ ಕಥೆಗಳ ಸಂಗ್ರಹ ಈ ಪುಸ್ತಕನಾಗ ಐತಿ. ಇದಿಷ್ಟೇ ಸಣ್ಣ ಪುಸ್ತಕದ ಬುಕ್ ಹಾಲ್ ಆಗಿತ್ತು ಇವತ್ತಿಂದು. ನೀವು ಇತ್ತೀಚೆಗೆ ಯಾವ ಪುಸ್ತಕವನ್ನು ಕೊಂಡ್ರಿ ಅನ್ನೋದನ್ನು ಕಮೆಂಟ್ ಸೆಕ್ಷನ್ನಾಗ ಹಾಕೋದು ಮರಿಬೇಡ್ರಿ. ನೀವು ಯಾವ ವೆಬ್ಸೈಟಿಂದ ಪುಸ್ತಕಗಳನ್ನು ಕೊಡ್ತೀರಿ ಅನ್ನೋದನ್ನು ನನಗೆ ತಿಳಿಸ್ರಿ. ನನಗೂ ಪುಸ್ತಕ ಮಳಿಗೆಗೆ ಖುದ್ದಾಗಿ ಹೋಗಿ ಭೇಟಿ ಕೊಟ್ಟು ಪುಸ್ತಕಗಳ ಮಧ್ಯ ಕೈ ಆಡಿಸಿ ಅವುಗಳನ್ನು ಆರಿಸ್ಕೊಂಡು ತರಬೇಕು ಅಂತ ಆಸೆ. ಆದರೆ ನಾ ಇರುವಂಥ ಊರಿನಾಗ ಅಥವಾ ನನ್ನ ಸುತ್ತಮುತ್ತಲಿನ ಯಾವುದೇ ಪಟ್ಟಣದೊಳಗೂ ಅಷ್ಟು ಒಳ್ಳೆಯ ಪುಸ್ತಕ ಮಳಿಗೆಗಳಿಲ್ಲ. ನಾನು ಪುಸ್ತಕ ಮಳಿಗೆಗೆ ಹೋಗಬೇಕು ಅಂದ್ರೆ 100 ಕಿಲೋಮೀಟ್ರ್ಗಳಷ್ಟು ಪ್ರಯಾಣ ಮಾಡಬೇಕಾಗ್ತದೆ. ಅದಕ್ಕಿಂತ ಬೆಸ್ಟ್ ಆಪ್ಷನ್ ಅಂದ್ರೆ ಆನ್ಲೈನ್ ಶಾಪಿಂಗ್ ಅಂಥೇಳಿ ನಾನು ಒಂದಿಷ್ಟು ಪುಸ್ತಕಗಳನ್ನು ಆಗಾಗ ತರಿಸ್ಕೊತಿರ್ತೀನಿ. ನಿಮ್ಮ ಊರೊಳಗೆ ನಿಮಗಿಷ್ಟವಾದಂಥ ಪುಸ್ತಕ ಮಳಿಗೆ ಯಾವುದು ಅನ್ನೋದನ್ನು ನನಗೆ ತಿಳಿಸೋದು ಮರಿಬೇಡ್ರಿ. ಮತ್ತೆ ಸಿಗ್ತೀನಿ. ಅಲ್ಲಿ ತನಕ ಧನ್ಯವಾದ.